ಅವರು ಚಾಪೆ ಕೆಳಗೆ ತೂರಿದರೆ ನೀನು ರಂಗೋಲಿ ಕೆಳಗೆ ತೂರು. ವಿವರಣೆ. ಈ ಗಾದೆಯ ಅರ್ಥ ಬಹಳ ಸರಳ. ಇದರರ್ಥ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮಾಡದೆ ಬೇರೆಯವರ ಕೆಲಸದಲ್ಲಿ ತೊಂದರೆ ಮಾಡುವುದು. ಉದಾಹರಣೆ: ಮನೆಯಲ್ಲಿ ಒಬ್ಬ ಮಗು ತನ್ನ ಪಾಠ ಮಾಡದೆ ಬೇರೆಯವರ ಕೆಲಸವನ್ನು ಮಾಡದೆ ತನ್ನ ಸಹೋದರನ ರಂಗೋಲಿಯನ್ನು ಹಾಳು ಮಾಡಿದರೆ ಈ ಗಾದೆ ಬಳಸಬಹುದು. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಕೆಲಸವನ್ನು ಮಾಡದೆ ಬೇರೆಯವರ ಕೆಲಸದಲ್ಲಿ ತೊಂದರೆ ಮಾಡಿದರೆ ಈ ಗಾದೆ ಬಳಸಬಹುದು. ಕೆಲಸದಲ್ಲಿ ಒಬ್ಬ ನೌಕರ ತನ್ನ ಕೆಲಸವನ್ನು ಮಾಡದೆ ಬೇರೆಯವರ ಕೆಲಸದಲ್ಲಿ ತೊಂದರೆ ಮಾಡಿದರೆ ಈ ಗಾದೆ ಬಳಸಬಹುದು. ಅರ್ಥ: ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನೂ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು ಎಂಬುದು ಈ ಗಾದೆಯ ಮುಖ್ಯ ಅರ್ಥ. ಬೇರೆಯವರ ಕೆಲಸದಲ್ಲಿ ತೊಂದರೆ ಮಾಡಬಾರದು. ಬೇರೆಯವರ ಕೆಲಸದಲ್ಲಿ ತೊಂದರೆ ಮಾಡುವುದು ಸರಿಯಲ್ಲ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ತಮ್ಮ ಕೆಲಸವನ್ನು ಗೌರವಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಕೆಲಸವನ್ನು ಗೌರವಿಸಬೇಕು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಈ ಗಾದೆ ನಮ್ಮನ್ನು ನಮ್ಮ ಕೆಲಸದ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಇನ್ನಷ್ಟು ವಿವರಣೆ. ಈ ಗಾದೆಯಲ್ಲಿ ಚಾಪೆ ಎಂದರೆ ಮಲಗುವ ಬಟ್ಟೆ ಮತ್ತು ರಂಗೋಲಿ ಎಂದರೆ ನೆಲದ ಮೇಲೆ ಬಣ್ಣಗಳಿಂದ ಬರೆದ ಅಲಂಕಾರ. ಚಾಪೆ ಕೆಳಗೆ ತೂರುವುದು ಎಂದರೆ ಮಲಗಿರುವುದು ಅಥವಾ ಕೆಲಸ ಮಾಡದೇ ಇರುವುದು. ರಂಗೋಲಿ ತಿಳಗೆ ತೂರುವುದು ಎಂದರೆ ರಂಗೋಲಿಯನ್ನು ಹಾಳು ಮಾಡುವುದು ಅಥವಾ ಬೇರೆಯವರ ಕೆಲಸವನ್ನು ಹಾಳು ಮಾಡುವುದು. ತೀರ್ಮಾನ: ಈ ಗಾದೆ ನಮ್ಮನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಸಾಮರಸ್ಯ ಸಾಧ್ಯ. ಈ ಮಾಹಿತಿ